ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ನಾನಿವತ್ತು ರಾಗಿ ಹಾಲು ಮಾಡೋಣ ಅಂತ ಇದ್ದೀನಿ, ಬನ್ನಿ. ಈ ಜ್ಯೂಸ್ ಮಾಡಲಿಕ್ಕೆ ಎಂತೆಲ್ಲ ಬೇಕಂದರೆ ರಾಗಿ, ಅದನ್ನು ಹಸಿಯಾಗಿಯೇ ಕಡಿಯೋದು, ಮತ್ತು ಅದಕ್ಕೆ ಬೆಲ್ಲ ಮತ್ತು ಏಲಕ್ಕಿ ಒಂದೆರಡು ಹಾಕಬೇಕು. ಆಮೇಲೆ ಬೇಕಿದ್ರೆ ನಿಮಗೆ ಕೋಲ್ಡ್ ಹಾಲು ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಈಗ ರಾಗಿ ಹಾಲು ಮಾಡೋಣ ಅಂತ ರಾಗಿ ತಗೊಂಡಿದ್ದೀನಿ. ಇದನ್ನೀಗ ಚೆಂದ ಮಾಡಿ ಒಂದು 4-5 ಸಲ ತೊಳೆಯುವ. ಹೀಗೆ ಮಾಡಿ ತೊಳಿಬೇಕು ಅದನ್ನು, ಯಾಕಂದರೆ ಸಿಪ್ಪೆ ಎಲ್ಲ ಬಿಡ್ತದೆ ಅವಾಗ ಅಂಟಿಕೊಂಡಿದ್ರೆ. ಈ ಟೈಮಲ್ಲೆಲ್ಲ ರಾಗಿ ಹಾಲು ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದು. ತುಂಬ ಮಣ್ಣಿದೆ ಇದರಲ್ಲಿ. ನೋಡಿ, ಲಾಸ್ಟ್ ಸಲ ತೊಳಿತಾ ಇದ್ದೇನೆ. ಲಾಸ್ಟ್ ನೀರಿದು ಕ್ಲೀನ್ ಆಯಿತು. ಎಂತ ಸಹ ಇಲ್ಲ, ಇನ್ನು ಇದನ್ನು ನೆನೆಸಿಡುವ. ನೋಡಿ, ಇದು ಮುಳುಗುವಷ್ಟು ನೀರು ಹಾಕಿ ನೆನೆಸಿಡ್ತೇನೆ. ಒಂದು 2 ಗಂಟೆ ನೆನೆಸಿಡ್ಬೇಕಿದ್ದನ್ನು. ನೆನೆದಿದೆ. ಈಗ ಇದರ ನೀರು ತೆಗೆದು ಹೀಗೇನೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡುವ ಇದನ್ನು. ಇದಕ್ಕೀಗ ಸ್ವಲ್ಪ ಬೆಲ್ಲ ಹಾಕ್ತೇನೆ, ಏಲಕ್ಕಿ. ಇದನ್ನೀಗ ಹೀಗೆ ಗಾಳಿಸಿ ತೆಗೆಯುವ. ಹೀಗೆ ಸ್ಪೂನಲ್ಲಿ ಹೀಗೆ ಹೀಗೆ ಮಾಡಿದರೆ ಎಲ್ಲ ಬೀಳ್ತದೆ ಇದು ಜ್ಯೂಸ್ ಕೆಳಗಡೆ. ಇದಕ್ಕೆ ಒಂದು ಅರ್ಧ ಕಪ್ ಹಾಲು ಆ್ಯಡ್ ಮಾಡ್ತೇನೆ, ಯಾಕಂದರೆ ಕೋಲ್ಡ್ ಆಗಿರ್ತದೆ. ನೋಡಿ, ಹಾಲು ಚೆನ್ನಾಗಿ ದಪ್ಪಾಗಿ ಚೆನ್ನಾಗಿ ಬಂದಿದೆ. ನೀವು ಸಹ ಟ್ರೈ ಮಾಡಿದ್ದು. ಬೇಸಿಗೆಗಾಲದಲ್ಲೆಲ್ಲ ತುಂಬ ಒಳ್ಳೆಯದು. ಮಕ್ಕಳಿಗೆ ಸಹ ತುಂಬ, ರಾಗಿಯಲ್ಲಿ ತುಂಬ ಪ್ರೋಟೀನ್ ಇರೋದರಿಂದ ರಾಗಿ ಹಾಲು ತುಂಬ ಒಳ್ಳೆಯದು. ಬೆಳಿಗ್ಗೆ ಎಲ್ಲ ಚಾದ ಟೈಮಲ್ಲಿ ಚಹಾ ಕುಡಿದ ಬದಲಿಗೆ ಇದನ್ನು ಕುಡಿಬಹುದು. ಥ್ಯಾಂಕ್ ಯು ಗಾಯ್ಸ್. ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ, ಹಾಗೆಯೇ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.